ಮಂಗಲ ಮತ್ತು ತೋಮರಪಾಳ್ಯ ಅಲ್ಲಿ ಇದ್ದಂಥ ಒಂದು 3-4 ಜನಕ್ಕೆ ಶೂಟೌಟ್ ಆಗಿದೆ. 3 ಜನ ಅಲ್ಲೇ ಡೆತ್ ಆಗಿದ್ದಾರೆ. ಒಬ್ಬ ಎಲ್ಲ ಬಂದಿದ್ದಾನೆ ಅಂತ ಗೊತ್ತಾಯಿತು. ಅದನ್ನು ನೋಡಿ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿದಾಗ ಅವ್ರು ನೇರವಾಗಿ ಮೈಸೂರು ಬಂದಾಗ ನಾನು ಮತ್ತು ಜಿಲ್ಲಾಧಿಕಾರಿಯವರು ನಮ್ಮ ಮಾಜಿ ನರೇಂದ್ರ ನಾವು 3 ಜನ ವಿಸಿಟ್ ಕೊಟ್ಟು ಎಲ್ಲ ನೋಡಿದ್ದೀವಿ. ಯಾರೂ ಇಲ್ಲಿ ಏನಾಯಿತು ಅಂತ ಪೂರ್ಣ ಮಾಹಿತಿ ನಮ್ಗೆ ಹೇಳ್ತಾ ಇಲ್ಲ. ಇಲ್ಲಿಂದ ನಾವು ಸೀದಾ ಅನೂರ್ಗೆ ಹೋಗ್ತೀವಿ. ಅಲ್ಲೇ ಇದು ಸತ್ಯಾಸತ್ಯತೆ ಏನಂತ ನಮಗೆ ಗೊತ್ತಾಗುತ್ತೆ. ಫಾರೆಸ್ಟ್ ಇಲಾಖೆ ಏನು ಹೇಳಿದ್ರಿ ಸರ್? ಫಾರೆಸ್ಟ್ ಇಲಾಖೆಯವರು ಅವರು ಹೇಳೋದೇನೆಂದರೆ ಅವರು ಏನು ಮಾಂಸ ಒಬ್ಬರು ಬೇಟೆ ಮಾಡೋಕ್ಕೆ ಬಂದು ಮಾಂಸ ತಗೊಂಡು ಹೋಗ್ತಾಯಿದ್ರು. ಆಗ ನಾವು ಅವ್ರನ್ನ ಅಟ್ಟಿಸ್ಕೊಂಡು ಹೋದ್ವಿ. ಅವರು ತಿರುಗಿಕೊಂಡು ನಮಗೆ ಶೂಟ್ ಮಾಡೋಕೆ ನಾವು ಶೂಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೋಡೋಣ ಸತ್ಯಾಸತ್ಯತೆಲ್ಲ. ಈಗ ಸಂಬಂಧಿಕರ ಆರೋಪ ಇರುವಂಥದ್ದು ಆ ಥರ ಸಿಚುವೇಶನ್ ಇದ್ದರೆ ಕಾಲಿಗೆ ಶೂಟ್ ಮಾಡಬೇಕಾಗಿತ್ತು, ಕತ್ತಿಗೆ ಎದೆಗೆಲ್ಲ ಯಾಕೆ ಶೂಟ್ ಮಾಡಿ ಅದನ್ನು ನಾವು ಅಂದ್ಕೊಂಡಿದ್ದೀವಿ. ನೋಡ್ತೀವಿ, ಪರಿಶೀಲನೆ ಮಾಡಿ. ಏನು ಅನ್ಕೊಂಡಿದ್ದೀರಾ ಅಂತದ್ದು ಏನು ಅನ್ಕೊಂಡಿದ್ದೀರಾ ಅಂತ ಆ ಥರ ಮಾಡೋದು ತಪ್ಪು ಅಂತ. ಆ ಥರ ಕತ್ತುಗಾಲಿ ಶೂಟ್ ಮಾಡಿದಾರಲ್ಲ ಅದು ತಪ್ಪು. ಮಾಡಬೇಕಾದ್ರೆ ಕಾನೂನದೇ ಮಂಡಿದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು.